ನಮಸ್ಕಾರ ವೀಕ್ಷಕರೇ, ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾವು ಹೇಳಿದ್ವಿ ಡಿಹೈಡ್ರೇಷನ್ ಅದು ಬೇಸಿಗೆಯಲ್ಲಿ ನಮಗೆ ಎದುರಾಗುವ ಮೊದಲ ಸಮಸ್ಯೆ. ಇದನ್ನು ಎದುರಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಡಾಕ್ಟರ್ ನಾಸಿರ್ ಅವರು ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ರು. ಇಂದಿನ ಸಂಚಿಕೆಯಲ್ಲಿ ಈ ಬೇಸಿಗೆಯಲ್ಲಿ ನಮಗೆ ಎದುರಾಗುವ ಚರ್ಮ ಅಲರ್ಜಿಗಳು ಅಥವಾ ಒಟ್ಟಾರೆ ಯಾವ ರೀತಿಯ ಅಲರ್ಜಿಗಳನ್ನು ನಾವು ಫೇಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ವಿವರಣೆಯನ್ನು ಕೊಡ್ತಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಸೊ ನೀವು ಹೇಳ್ದಂಗೆ ಮೇನ್ ಕನ್ಸರ್ನ್ಸ್ ಈಗ ಈ ನಮ್ಮ ಪ್ರೆಸೆಂಟ್ ಯೂತಿಗೆ ಏನಂದ್ರೆ ಚರ್ಮದ ಬಗ್ಗೆ ಅವ್ರಿಗೆ ತುಂಬಾ ಕಾಶಿಯಸ್ ಇರ್ತಾರೋ, ತುಂಬಾ ಕನ್ಸರ್ನ್ಸ್ ತೋರಿಸ್ತಾರೆ. ಅದರಲ್ಲೂ ಸ್ವಲ್ಪ ಹುಡುಗಿರ್ ಜಾಸ್ತಿ, ಒಂದ್ ಮೊಡವೆ ಬಂದ್ರು ಅಳ್ತಾರೆ. ಸೊ ಈವನ್ ಹುಡುಗರು ಈಗ ಜಾಸ್ತಿ ಮೊದಲು ಬರೀ ಹುಡುಗಿರಿಗೆ ಮಾತ್ರ ಕ್ರೀಮು ಅದು ಇದು ಅಂತಿದ್ವಿ, ಇವಾಗ ನಮ್ಗಿಂತ ಜಾಸ್ತಿ ಹುಡುಗರಿಗೆ ಕ್ರೀಮ್ಗಳು ಬಂದಿದೆ. ಆ ತರ ನಾವು ಜೆಂಡರ್ ಬಯಾಸ್ ಇಲ್ಲ, ಈಗ ಎಲ್ಲರೂ ಕಾಮನ್ ಆಗಿಬಿಟ್ಟಿದ್ದಾರೆ. ಸೊ ಇಟ್ ಕ್ಯಾನ್ ವೇರಿ ಫ್ರಮ್ ಸಿಂಪಲ್ ಸ್ಕಿನ್ ಟ್ಯಾನಿಂಗ್ ಅಂತ ಹೇಳ್ತೀವಿ. ಸ್ಕಿನ್ ಟ್ಯಾನಿಂಗ್ ಏನಂದರೆ ನಿಮಗೆ ಸನ್ ಎಕ್ಸ್ಪೋಜರ್ ಆದಾಗ ಸ್ವಲ್ಪ ಸ್ಕಿನ್ ಡಾರ್ಕ್ ಆಗುತ್ತೆ. ಅದು ಏನಕ್ಕಾಗುತ್ತೆ ಅಂತಂದರೆ ನಮ್ಮ ಸ್ಕಿನ್ UV ರೇಸಿಗೆ ಎಕ್ಸ್ಪೋಸ್ ಆದಾಗ ಮೆಲನೋಸೈಟ್ಸ್ ಅಂತ ಸೆಲ್ಸ್ ಇರ್ತವೆ ಸ್ಕಿನ್ ಒಳಗೆ. ಸೊ ಅವು ಸ್ಟಿಮ್ಯುಲೇಟ್ ಆಗಿ ಮೆಲನಿನ್ ಪ್ರೊಡಕ್ಷನ್ ಅಂತ ಜಾಸ್ತಿ ಮಾಡುತ್ತೆ. ಸೊ ಅದ ಕಾರಣಕ್ಕೆ ಸ್ವಲ್ಪ ಸ್ಕಿನ್ ಡಾರ್ಕ್ ಆಗೋದು. ಎಸ್ಪೆಷಲಿ ನಾವು ಬ್ರೌನ್ ಸ್ಕಿನ್ ಇರೋದ್ರಿಂದ ಅದು ಎದ್ದು ಕಾಣುತ್ತೆ. ಸೊ ಎದ್ದು ಕಂಡ್ರೆ ಯಾರನ್ನ ಫ್ರೆಂಡ್ಸ್ ಅಥವಾ ಸ್ವಲ್ಪ ಕಮೆಂಟ್ ಹೊಡೆದ್ಬಿಟ್ರೆ ಏನಪ್ಪ ಹಿಂಗಾಗಿದೆಯಾ ಅಂತಂದರೆ ಅದನ್ನು ಬೇಗ ಅಫೆಂಡ್ ಆಗಿಬಿಡ್ತಾರೆ ಅಥವಾ ಒಂಥರ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಥರ ತಗೊಳ್ಳೋದು ಆ ಥರ. ಬಟ್ ಇಟ್ಸ್ ಎ ನಾರ್ಮಲ್ ಪ್ರಾಸೆಸ್. ಅದು ನಿಮ್ಮ ಸ್ಕಿನ್ ಇರೋದೇ ಆ ಥರ. ಸನ್ನಿಗೆ ಎಕ್ಸ್ಪೋಸ್ ಆದರೆ UV ರೇಸಿಗೆ ಎಕ್ಸ್ಪೋಸ್ ಆದರೆ ಆ ಥರ ಆಗುತ್ತೆ. ಬಟ್ ಅದು ರಿವರ್ಸಿಬಲ್ ಆಗುತ್ತೆ. ಅದು ಬೇಸಿಗೆಗಾಲ ಹೋದ್ಮೇಲೆ ಸರಿಗೆ ಹೋಗುತ್ತೆ ಆ ಸ್ಕಿನ್. ಸೆಕೆಂಡ್, ಬಟ್ ಅದನ್ನು ಪ್ರಿವೆಂಟ್ ಮಾಡ್ಕೊಳ್ಳೋಕ್ಕೆ ನಾವು ಏನು ಯೂಸ್ ಮಾಡಬೇಕಂದ್ರೆ, ಯಾರ್ದು ಸ್ಕಿನ್ ಸೆನ್ಸಿಟಿವ್ ಇರುತ್ತೋ, ಸೊ ನಮಗೆ ಈಗ ಸನ್ಸ್ಕ್ರೀನ್ಸ್ ತುಂಬಾ ಅವೈಲೇಬಲ್ ಇದ್ದಾವೆ. ಸೊ ವಾಟ್ ವಿ ರೆಕಮೆಂಡ್ ಆರ್ ಡರ್ಮಟಾಲಜಿಸ್ಟ್ ರೆಕಮೆಂಡ್ ಇಸ್ SPF 30 30ರಿಂದ 50 ಇರೋದು SPF, ಸನ್ ಪ್ರೊಟೆಕ್ಷನ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಸೊ ಆ ಕ್ರೀಮ್ಸ್ನ ನೀವು ಎಕ್ಸ್ಪೋಸ್ಡ್ ಏರಿಯಾಸ್ಗೆ, ಕನ್ಸರ್ನಿಂಗ್ ಏರಿಯಾಸ್ ಯಾವ್ದು ಇರ್ತವೆ, ಮೇನ್ಲಿ ಫೇಸ್, ನೆಕ್ ಮತ್ತು ಹ್ಯಾಂಡ್ಸ್, ಸೊ ಅಪ್ಲೈ ಮಾಡಿದರೆ ಏನಾಗುತ್ತೆ, ಸಪೋಸ್ ಈಗ ನಮಗೆ ಗೊತ್ತಿದೆ ನಾವು 2-3 ತಾಸು ಔಟ್ಡೋರ್ ಹೋಗ್ತಾ ಇದ್ದೀವಿ, ಆಟ ಆಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಆಟ ಆಡೋದಂತೂ ನಿಲ್ಲಿಸಬಾರ್ದು. ಬಟ್ SPF ಅಂತ ಸ್ಕಿನ್ ಪ್ರೊಟೆಕ್ಷನ್ ಕ್ರೀಮ್ ತೊಗೊಂಡು ಹಾಕ್ಕೊಂಡು, ಸನ್ ಗ್ಲಾಸಸ್ ಇರ್ಬೋದು, ಸಿಂಪಲ್. ಅದಕ್ಕೆ ನಾವು ತೀರಾ ಜಾಸ್ತಿ ಸ್ಪೆಂಡ್ ಮಾಡಬೇಕು ಅಂತಲೂ ಇಲ್ಲ. ನಮಗೆ ಅಫೋರ್ಡೆಬಲ್ ಪ್ರೈಸಸಲ್ಲೂ ಸಿಗ್ತಾವೆ ಕೆಲವು ಕ್ರೀಮ್ಸು. ಸೊ ಅದು ಹಾಕ್ಕೊಂಡು ಹೋದರೆ ಅಟ್ಲೀಸ್ಟ್ ನಾವು ಪ್ರಿವೆಂಟ್ ಮಾಡ್ಬೋದು. ಸೊ ಅದರಿಂದ ಅಟ್ಲೀಸ್ಟ್ 90% ಪ್ರೊಟೆಕ್ಷನ್ ಬರುತ್ತೆ. ಸೊ ಇದು ಒಂಥರದ್ದು ಕಾಮನೆಸ್ಟ್ ಪ್ರಾಬ್ಲಮ್, ಟ್ಯಾನಿಂಗ್. ಸೆಕೆಂಡ್, ಇನ್ನೊಂದು ಪ್ರಿಕ್ಲಿ ಹೀಟ್ ಅಂತ ಹೇಳ್ತೀವಿ. ಪ್ರಿಕ್ಲಿ ಹೀಟಲ್ಲಿ ಏನಾಗುತ್ತೆ, ಜಾಸ್ತಿ ಮಕ್ಕಳು ಆಟ ಆಡ್ತವೆ ಬೇಸಿಗೆಗಾಲದಲ್ಲಿ ಅಥವಾ ಔಟ್ಡೋರ್ಸಲ್ಲಿ. ಸೊ ಆ ಸ್ಕಿನ್ ಇರಿಟೇಷನಿಂದ, ಬಿಕಾಸ್ ಆಫ್ ದ ಸನ್ಲೈಟ್ ಮತ್ತು ಬೆವರು ಇರೋದ್ರಿಂದ ಪ್ರಿಕ್ಲಿ ಹೀಟ್ ಅನ್ನೋದು ಬರುತ್ತೆ. ಅದರಿಂದ ತುಂಬ ಮೇನ್ಲಿ ಬೆನ್ ಏರಿಯಾಗೆ ಜಾಸ್ತಿ ಬರುತ್ತೆ. ನಾವು ತುಂಬ ಸತಿ ಚಿಕ್ಕವರಿದ್ದಾಗ ಫೇಸ್ ಮಾಡಿದ್ದೀವಿ. ಸೊ ಪೌಡರ್ ಎಲ್ಲ ಅಮ್ಮ ಹಚ್ಚಿ ಕಳಿಸ್ತಿದ್ರು ನಮಗೆ, ಅದು ಆಗಬಾರ್ದಂತ. ಸೊ ಆ ಪ್ರಿಕ್ಲಿ ಹೀಟ್ ಕಾಮನ್ ಆಗೋದೇ ಇದರಿಂದ, ಬೆವರುಗುಳ್ಳಿ ಅಂತ ಹೇಳ್ತೀವಲ್ಲ. ಸೊ ಅದಕ್ಕೆ ಮೇನ್ಲಿ ಏನು ನಿಮಗೆ ತುಂಬಾ ಪೌಡರ್ಸ್ ಅವೈಲೇಬಲ್ ಇದ್ದಾವೆ. ಸೊ ಅದು ಹಾಕ್ಕೊಂಡು ಬೆಟರ್ ಟು ವೇರ್ ಕಾಟನ್ ಶರ್ಟ್ಸ್. ಅಬ್ಸಾರ್ಬ್ ಆಗಬೇಕು, ಸ್ವೆಟ್ ಅಬ್ಸಾರ್ಬ್ ಆದರೆ ಸೊ ಅದನ್ನು ಸ್ವಲ್ಪ ಪ್ರಿವೆಂಟ್ ಮಾಡ್ಬೋದು ನಾವು. ಸೊ ಅದು ಬಿಟ್ಟರೆ ಡಿಹೈಡ್ರೇಷನ್ ಆಗಬಹುದು ಸ್ಕಿನ್ನಿಂದ. ಬಿಕಾಸ್ ಸ್ಕಿನ್ನಿಂದನೇ ನಾವು ಬೆವರು ಮತ್ತು ಎಲೆಕ್ಟ್ರೋಲೈಟ್ಸ್ ಎಲ್ಲ ಇದಾಗೋದು, ಲಾಸ್ ಆಗೋದು. ಸೊ ಅದರಿಂದ ಡಿಹೈಡ್ರೇಷನ್ನು ಆಗುತ್ತೆ. ಮತ್ತು ಪಾಲಿಮಾರ್ಫಿಕ್ ಲೈಟ್ ಎರಪ್ಷನ್ ಅಂತ ಹೇಳ್ತೀವಿ ನಾವು ಮೆಡಿಕಲ್ ಟರ್ಮಿನಾಲಜಿಯಲ್ಲಿ. ಸೊ ಅದೂ ಆಗಬಹುದು ಇನ್ ಮೋರ್ ಸೆನ್ಸಿಟಿವ್ ಪೀಪಲ್. ಸೊ ಈ ಥರ ಸಿಂಪಲ್ ರೇಂಜಿಂಗ್ ಫ್ರಮ್ ಸ್ಕಿನ್ ಟ್ಯಾನಿಂಗ್, ಪ್ರಿಕ್ಲಿ ಹೀಟ್, ಪಾಲಿಮಾರ್ಫಿಕ್ ಲೈಟ್ ಎರಪ್ಷನ್ ಟು ಸಿವಿಯರ್ ಡಿಹೈಡ್ರೇಷನ್, ಇವೆಲ್ಲ ಸ್ಕಿನ್ನಿಂದ, ಚರ್ಮದ್ರಿಂದ ಕಂಡು ಬರೋದು ನಮಗೆ ಸಿಂಪ್ಟಮ್ಸ್ ಬೇಸಿಗೆಗಾಲದಲ್ಲಿ. ಅಂಡ್ ಸ್ಕಿನ್ ಅಲರ್ಜೀಸು ಕೆಲವರಲ್ಲಿ ಸೆನ್ಸಿಟಿವ್ ಇರೋದ್ರಲ್ಲಿ ಕಾಮನ್ ಆಗ್ತದೆ. ಕೆಲವರಿಗೆ ಇಚ್ಚಿಂಗ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ದಟ್ ಈಸ್ ಆಲ್ಸೋ ಕಾಮನ್ ಇನ್ ಸೆನ್ಸಿಟಿವ್ ಪೀಪಲ್. ಯಾರು ಸೆನ್ಸಿಟಿವ್ ಇರ್ತಾರೆ ಅಂಥವರಿಗೆ ಅದು ಕಾಮನ್. ಸೊ ಅಂಥವ್ರಿಗೆ ನಾವು ರೆಕಮೆಂಡ್ ಮಾಡೋದೇ ಸನ್ಸ್ಕ್ರೀನ್. ಸೊ ಮುಂಚೆ ಸನ್ಸ್ಕ್ರೀನ್ ಕೆಲವರು ಅಷ್ಟೇ, ಇಂಥ ಪ್ರಾಬ್ಲಮ್ಸ್ ಆಗೋರು ಅಷ್ಟೇ ಹಚ್ಕೊತಿದ್ರು. ಈಗ ಸೇಲ್ಸ್ ಅಂತೂ ತುಂಬ ಜಾಸ್ತಿ ಇದೆ ಬಿಕಾಸ್ ಆಫ್ ದ ಕನ್ಸರ್ನ್. ಇಟ್ ಈಸ್ ಗುಡ್ ಇನ್ ಎ ವೇ. ಮುಂಚೆ ಏನಂದರೆ ನಾವು ಗೋವಾ ಹೋಗಬೇಕು, ಔಟಿಂಗ್ ಹೋಗಬೇಕು, ಅವಾಗ ಅಷ್ಟೇ ಇರ್ತಿತ್ತು. ಬಟ್ ಈಗ ನಾವು ಆಚೆ ಹೋಗ್ಬೇಕಂದ್ರೂ ಹಾಕ್ಕೊಂಡು ಹೋದರೆ ಸ್ಕಿನ್ ಕೇರ್ ರೂಟೀನ್ ಈಗ
ಕಾಮನ್ ಆಗಿದೆ. ಸೊ ಆ್ಯಸ್ ವಿ ಕಮ್ ಅಕ್ರಾಸ್ ಇನ್ಸ್ಟಾಗ್ರಾಮ್ ಆ್ಯಂಡ್ ಆಲ್ ದಟ್, ಸೊ SPF ಫ್ಯಾಕ್ಟರ್ 30 ರಿಂದ 50 ಇರೋದು ಯೂಸ್ ಮಾಡೋದು ಬೆಟರ್.